ಈ ಒಂದು ವಿಡಿಯೋದಲ್ಲಿ ವಿಜಯ್ ರಾಘವೇಂದ್ರ ಅವರ ಯಾವ್ಯಾವ ಸಿನಿಮಾಗಳು ಫ್ಲಾಪ್ ಆಗಿದ್ವು ಅಂತ ಕಂಪ್ಲೀಟ್ ಆಗಿ ನೋಡೋಣ. ಪ್ರೇಮ ಖೈದಿ ಈ ಒಂದು ಸಿನಿಮಾ 2002ರಲ್ಲಿ ರಿಲೀಸ್ ಆಗಿದ್ದು ಈ ಸಿನಿಮಾ ಫ್ಲಾಪ್ ಆಗಿತ್ತು. ರೋಮಿಯೋ ಜೂಲಿಯಟ್ ಈ ಒಂದು ಸಿನಿಮಾ ಕೂಡ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಪ್ರೀತಿಸಲೇಬೇಕು ಈ ಒಂದು ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಶ್ರೀ ಈ ಒಂದು ಸಿನಿಮಾ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ನನ್ನ ನಿನ್ನ ಜೋಡಿ ಈ ಒಂದು ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಬೆಳದಿಂಗಳಾಗಿ ಬಾ ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಮಿಂಚಿನ ಓಟ ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಕಿಲಾಡಿ ಕೃಷ್ಣ ಈ ಒಂದು ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಶ್ರಾವಣ ಈ ಒಂದು ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ನಲಿಯೋಣ ಬಾ ಈ ಒಂದು ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಗೋಲ್ಮಾಲ್ ಈ ಒಂದು ಸಿನಿಮಾ 2012ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ರಣತಂತ್ರ ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ನನ್ನ ನಿನ್ನ ಪ್ರೇಮ ಕಥೆ ಈ ಒಂದು ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಟಾಸ್ ಈ ಒಂದು ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಜಾನಿ ಈ ಒಂದು ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಕಿಸ್ಮತ್ ಈ ಒಂದು ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ಯದಾ ಯದಾ ಹಿ ಧರ್ಮಸ್ಯ ಈ ಒಂದು ಸಿನಿಮಾ 2019ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾನು ಕೂಡ ಫ್ಲಾಪ್ ಆಗಿತ್ತು. ರಾಗು ಈ ಒಂದು ಸಿನಿಮಾ 2023ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ ಕೂಡ ಫ್ಲಾಪ್ ಆಗಿತ್ತು. ಇವಿಷ್ಟು ವಿಜಯ್ ರಾಘವೇಂದ್ರ ಅವರ ಫ್ಲಾಪ್ ಆದ ಸಿನಿಮಾಗಳು. ನಮ್ಮ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ನ ನಾವು ತರ್ತಾ ಇರ್ತೀವಿ.